ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯಯೋಗಿನೇ. ಶ್ರೀಮಧ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಭೋ ನಿದಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಃ ಸ್ಯಾನ್ಮಯೀ ನಿತ್ಯಮೇಷಾನ್. ರಮಾ ನಿವಾಸೋದ್ಯವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾದ್ವೈರ್ಭವತಾದ್ವಿಭೂತ್ಯೈ. ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸ ವಿದ್ವತ್ತಿಮಿಂಗಲ ಎಂಬುದಾಗಿ ಪ್ರಸಿದ್ಧರಾದಂತಹ ಪ್ರಪ್ರಥಮ ಟೀಕಾಕಾರರು, ಆದಿ ಟೀಕಾಕಾರರು, ಆದಿಭಾಷ್ಯಕಾರರು ಎಂಬುದಾಗಿ ಶ್ರೀಮದ್ ಆಚಾರ್ಯರ ಹೃದಯವನ್ನು ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ತೋರಿದವರು ಎಂಬುದಾಗಿ ಪ್ರಸಿದ್ಧರಾದಂತಹ ಮಹಾನುಭಾವರಾದ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಗೋದಾವರಿ ತೀರದ ರಾಜಮಹೇಂದ್ರಿ ಸಂಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದಂತಹ ಶೋಭನ ಭಟ್ರು ಶ್ರೀಮದ್ ಆಚಾರ್ಯರ ಬಳಿ ವಾದ ಮಾಡಿ ಅವರ ಹತ್ರ ಶಿಷ್ಯತ್ವವನ್ನು ಪಡೆದಂಥವರು ಮೊದಲ ಶಿಷ್ಯರು ಅಂತ. ಔಪಚಾರಿಕವಾಗಿ 4 ಜನರು ಮೊದಲಿಗರೇ, ಅದರಲ್ಲಿ ಮೊದಲು ಕ್ರಮವಾಗಿ ಮೊದಲನೇ ಶಿಷ್ಯರು ಅಂತ ತಿಳ್ಕೊಳ್ಳಬೇಕು ಪದ್ಮನಾಭ ತೀರ್ಥರು. ವರಿಷ್ಠ ಸಮ್ಮತ ತಾರ್ಕಿಕ ಶಿರೋಮಣಿ ಇತ್ಯಾದಿ ಮಹಾ ಬಿರುದುಗಳು ಇವರಿಗೆ ಇದ್ವು. ಅಂಥವರು ಚಂದ್ರಿಕಾರಾಯರು ವ್ಯಾಸರಾಜರು ಹೇಳ್ತಾರೆ, ಶಾರದಾವಾಸ ವದನ ಶಾರದಾಂಬುರುಹಾನ್ಮುಹು ಪದ್ಮನಾಭ ಮುನೀನ್ ವಂದೇ ಸರ್ವಶಾಸ್ತ್ರ ವಿಶಾರದಾನ್. ನಯಚಂದ್ರಿಕಾದಲ್ಲಿ ಪಂಡಿತಾಚಾರ್ಯ ಹೇಳ್ತಾರೆ, ನಾರಾಯಣ ಪಂಡಿತಾಚಾರ್ಯ, ತಂ ಪದ್ಮನಾಭ ತೀರ್ಥಾಬ್ಧಿಂ ಪದ್ಮನಾಭ ಪ್ರಿಯಂ ಭಜೆ ಸನ್ಯಾಯ ರತ್ನಾವಲ್ಯಾಖ್ಯಾದ್ಯತೋ ಮದ್ವೇಂದು ಬೃಂಹಿತಾತ್ ಎಂಬುದಾಗಿ ಹೀಗೆ ಅವರನ್ನು ಹಾಡಿ ಹೊಗಳಿದ್ದಾರೆ ಎಲ್ಲರೂ ಕೂಡ. ಅಂತಹ ಪದ್ಮನಾಭ ತೀರ್ಥರು ಶ್ರೀಮದ್ ಆಚಾರ್ಯರು ಬರೆದಂತಹ ಅನೇಕ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ನಮಗೆ ಆದಿಟೀಕಾಕಾರ್ಯರಾಗಿ ನಮಗೆ ನಮಗೆಲ್ಲ ವಿಚಾರವನ್ನು ತಿಳಿಸ್ತಾ ಬರ್ತಾರೆ. ಮಾಧ್ವ ವಾಂಗ್ಮಯ ಪ್ರಪಂಚಕ್ಕೆ ಶ್ರೀಪಾದಂಗಳವರ ಕೊಡುಗೆಯ ನೋಡಿದರೆ ಅವರ ಆರಾಧನೆ ಆದಂಗೆ ಲೆಕ್ಕ. ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸತ್ತರ್ಕ ದೀಪಾವಲಿ ಎಂಬುದಾಗಿ, ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಲಿ ಎಂಬುವಂತಹ ಅದ್ಭುತವಾದಂತಹ ಮೇರುಕೃತಿ, ಮತ್ತು ಖಂಡನತ್ರಯಕ್ಕೆ ಟೀಕಾವನ್ನು ಬರೆದಿದ್ದಾರೆ. ಗೀತಾಭಾಷ್ಯ ಟೀಕಾ, ಗೀತಾ ತಾತ್ಪರ್ಯ ಟೀಕಾ, ತತ್ವದ್ಯೋತ ಟೀಕಾ, ತತ್ವ ನಿರ್ಣಯ ಟೀಕಾ, ತತ್ವ ಸಂಖ್ಯಾನ ಟೀಕಾ, ಕರ್ಮ ನಿರ್ಣಯ ಟೀಕಾ ಇತ್ಯಾದಿ ಎಲ್ಲ ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆಯುವ ಮುಖಾಂತರ ನಮಗೆ ವಿಶೇಷವಾಗಿ ಆಚಾರ್ಯರ ಹೃದಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಪ್ರಾಚೀನ ಟೀಕಾಕಾರ್ಯರ ವೃಂದಾವನ ತುಂಗಭದ್ರಾ ನದಿಯ ತೀರ, ರಮ್ಯ ತಾಣ ನವವೃಂದಾವನದಲ್ಲಿ ಇದೆ. ಇಂತಹ ಪದ್ಮನಾಭ ತೀರ್ಥರು ನಮ್ಮ ಎಲ್ಲ ಮಠಗಳಿಗೆ ಮೂಲ ಗುರುಗಳಾಗಿ ಎಲ್ಲರನ್ನ ಅನುಗ್ರಹ ಮಾಡ್ತಾರೆ. ಅವರ ಸ್ಮರಣೆ ತಾವಲ್ಲಿ ನೆನೆಯಲು ದಶಮತಿ ಗುರುಗಳು, ನಾವಿಲ್ಲಿ ಸುಖಿಗಳು ಸುಲಭದಿಂದ ಕೂರುಮ ರಮಣಿಯು
ನೆನೆಯೇ ಕೂಸುಗಳನ್ನು ಪೂರ್ತಿ ಮನದೊಳಗಾಗುವಂತೆ ಅನ್ನೋ ರೀತಿ ನಮ್ಮನ್ನು ಎಲ್ಲ ಗುರುಗಳು ನಮ್ಮ ಬಗ್ಗೆ ಒಂದು ಕೃಪಾದೃಷ್ಟಿಯನ್ನು ಬಿಟ್ಟರೆ ನಾವು ಸುಖವಾಗಿರ್ತೇವೆ. ಅದಕ್ಕೆ ಅವರು ನಮ್ಮಲ್ಲಿ ಕೃಪಾದೃಷ್ಟಿಯನ್ನು ಬಿಡಬೇಕು ಎಂಬುದು ಅಂದರೆ ಯಾವಾಗ ಅಂತಂದರೆ ನಾವು ಅವರು ನಮಗೆ ಮಾಡಿರ್ತಕ್ಕಂತಹ ಉಪಕಾರ ಸ್ಮರಣೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಎಲ್ಲರಿಗೂ ಕೂಡ ಪದ್ಮನಾಭ ತೀರ್ಥರ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.